ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಯೋಧ್ಯೆ ಕಳ್ಳತನದ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮುಜರಾಯಿ ದೇಗುಲಗಳ ಸುರಕ್ಷತೆಗೆ ಕಟ್ಟುನಿಟ್ಟಿನ ಕ್ರಮವನ್ನ ಜಾರಿಗೆ ತರಲಾಗಿದೆ. ಮುಜರಾಯಿ ದೇಗುಲಗಳ ಆಸ್ತಿ ರಕ್ಷಣೆಗಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗಿದೆ. ಇನ್ನು ಮುಂದೆ ಸಿಸಿಟಿವಿ ಕಣ್ಗಾವಲಿನಲ್ಲಿನೇ ಹುಂಡಿ ಹಣ ಎಣಿಕೆ ಮಾಡಲಾಗುತ್ತೆ. ನಗದು ರಹಿತ ವ್ಯವಸ್ಥೆಯತ್ತ ಮುಜರಾಯಿ ಇಲಾಖೆ ಹೆಜ್ಜೆಯನ್ನ ಇಟ್ಟಿದೆ. QR ಕೋಡ್ ಪಾವತಿ ಹಾಗೆ ಡಿಸಿ ಕಚೇರಿಗೆ ಸಿಸಿಟಿವಿಯ ಲಿಂಕ್ ಮಾಡಲಾಗುತ್ತೆ. ನಗದು ರಹಿತ ವ್ಯವಸ್ಥೆಯತ್ತ ಇದೀಗ ಮುಜರಾಯಿ ಇಲಾಖೆ ಹೆಜ್ಜೆಯನ್ನ ಇಡ್ತಾ ಇದೆ. ಅಂದ್ರೆ ಈಗೇನು ಕಳ್ಳತನ ಪ್ರಕರಣಗಳು ಕೇಳಿ ಬಂದಿತ್ತು, ಹುಂಡಿ ಎಣಿಕೆ ಮಾಡುವಂತಹ ಸಲುವಾಗಿ ಅಥವಾ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೋಟುಗಳನ್ನು ಎಗರಿಸಿದ್ರು ಅನ್ನುವಂತಹ ಆರೋಪ ಎಲ್ಲ ಇತ್ತು. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಪ್ರೂವ್ ಆಗಿತ್ತು. ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇದೀಗ SOP ಜಾರಿಗೆ ಮಾಡಲಾಗಿದೆ. ಅಂದ್ರೆ QR ಕೋಡ್ನ ಮೂಲಕ ಪಾವತಿಯನ್ನ ಮಾಡಬೇಕಾಗತ್ತೆ. ಹಾಗೆ ಡಿಸಿ ಕಚೇರಿಗೆ ಸಿಸಿಟಿವಿಯ ಲಿಂಕ್ ಇರುತ್ತೆ. ತಾವು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಹುಂಡಿ ಎಣಿಕೆ ಆಗಿರಬಹುದು, QR ಕೋಡ್ ಪಾವತಿಯನ್ನ ಏನ್ ಮಾಡಿರ್ತಾರೆ ಆ ಒಂದು ಹಣವನ್ನ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರಬಹುದು, ಎಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಲಿಂಕ್ ಆಗಿರೋದ್ರಿಂದ ಒಂದು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಅಂದ್ರೆ ಈ ರೀತಿಯಾದಂತಹ ಘಟನೆಗಳು ಆಗಬಾರ್ದು, ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ SOP ಜಾರಿ ಮಾಡಲಾಗಿದೆ. ಪ್ರತಿ 2 ರಿಂದ 4 ವಾರಕ್ಕೊಮ್ಮೆ ಕಡ್ಡಾಯವಾಗಿ ಹಣ ಎಣಿಕೆಯನ್ನ ಮಾಡಲೇಬೇಕಾಗುತ್ತೆ. ನಿರಂತರ ಮೇಲ್ವಿಚಾರಣೆ ಮಾಡುವಂತೆಯೂ ಕೂಡ SOP ಜಾರಿ ಆಗಿದೆ. ಇನ್ನು ರಾಜ್ಯದ ಮುಜರಾಯಿ ದೇವಾಲಯಗಳ ಹುಂಡಿ ಹಣ ದೇಣಿಗೆ ರಕ್ಷಣೆಗಾಗಿ ಸರ್ಕಾರ ಈ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿದೆ. ಭದ್ರತೆಯನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಪಾರದರ್ಶಕತೆಯನ್ನ ಕಾಪಾಡಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ ಆ ಮಾರ್ಗಸೂಚಿಗಳಲ್ಲಿ ಏನಿದೆ, ಆ ಗೈಡ್ಲೈನ್ಸ್ ಏನು ಅಂತ ನೋಡ್ತಾ ಹೋಗೋಣ. ದೇವಸ್ಥಾನಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯನ್ನ ಮಾಡಿರುವಂಥದ್ದು, ಹುಂಡಿ ನಗದು ದೇಣಿಗೆ ಚಿನ್ನಾಭರಣ ರಕ್ಷಣೆಗೋಸ್ಕರನೇ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದೇ ರೀತಿ ದೇಣಿಗೆ ರಶೀದಿ ನೀಡೋದಕ್ಕೂ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಗದು ವ್ಯವಸ್ಥೆಯ ನಗದು ರಹಿತ ವ್ಯವಸ್ಥೆ ಅಳವಡಿಕೆಗೆ ಒತ್ತು ನೀಡಲಾಗುತ್ತೆ. ನಗದು ಅಂದ್ರೆ ಕ್ಯಾಶ್ ಬದಲಿಗೆ ಇನ್ಮೇಲೆ QR ಕೋಡ್ ಬಳಸಿ ಹಣವನ್ನ ಪಾವತಿ ಮಾಡುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ರೆಸಿಪ್ಟ್ ಅನ್ನ ನೀಡಲಾಗುತ್ತೆ. 2 ಅಥವಾ 4 ವಾರಗಳಲ್ಲಿ ಹುಂಡಿ ಹಣ ಎಣಿಕೆಯ ದಿನಾಂಕವೂ ಕೂಡ ಮತ್ತೆ ನಿಗದಿ ಮಾಡಲಾಗಿದೆ. ತಹಶೀಲ್ದಾರ್ DC ನೇತೃತ್ವದಲ್ಲಿ ಹಣ ಎಣಿಕೆಯನ್ನ ಮಾಡಲಾಗುತ್ತೆ. ಸಿಸಿಟಿವಿ ಸಂಪರ್ಕಿಸಿ ಅಂದ್ರೆ DC AC ಕಚೇರಿಗೂ ಕೂಡ ಕಲ್ಪಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನಿರಂತರ ಮೇಲ್ವಿಚಾರಣೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ರೀತಿಯಾದಂತಹ ಒಂದು ರೂಲ್ ಅನ್ನ ಜಾರಿಗೆ ತಂದಿದ್ದಾರೆ.